ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಮಹಾವಿಷ್ಣುವಿನ ದಶಾವತಾರದಲ್ಲಿ 3ನೇ ಅವತಾರವೇ ವರಾಹ ಅವತಾರ. ವರಾಹ ಎಂದ ಕೂಡಲೇ ಮಹಾವಿಷ್ಣು ನಾಮ ಜಪಿಸುತ್ತೇವೆ. ಹಿಂದೂಗಳು ವರಾಹ ಸ್ವಾಮಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತಾರೋ ಅಷ್ಟೇ ಪ್ರಾಮುಖ್ಯತೆ ವರಾಹಿ ಮಾತೆಗೂ ನೀಡುತ್ತಾರೆ. ಸಪ್ತ ಮಾತೆಯರಲ್ಲಿ ಒಬ್ಬರಾದ ವರಾಹಿ ಮಾತೆಯನ್ನು ಪೂಜಿಸಿದರೆ ಜಯ ಶತಸಿದ್ಧ. ಇತ್ತೀಚೆಗೆ ವರಾಹಿ ಮಾತೆ ವ್ರತ, ವಿಗ್ರಹ ಪೂಜೆ, ವರಾಹಿ ಮಂತ್ರಪಠನೆ ಹೆಚ್ಚಾಗಿ ಕಾಣಬಹುದು. ಭಕ್ತರಿಗೆ ಧೈರ್ಯ, ಬಲ ನೀಡುತ್ತಿರೋ ವರಾಹಿ ಮಾತೆಯ ಒಂದು ಮಂತ್ರದಿಂದ ಎಷ್ಟೇ ಕಷ್ಟಗಳಿದ್ದರೂ ತೊಲಗುತ್ತದೆ. ಯಾವುದೇ ಕೆಲಸವಾಗದಿದ್ದರೂ ತಾಯಿ ಕೃಪೆಯಿಂದ ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ವರಾಹಿ ಮಾತೆಯ ಮಹತ್ವವೇನು, ಆ ದಿವ್ಯ ಮಂತ್ರ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಿಂದೂಗಳು ಸಪ್ತ ಮಾತೆಯರನ್ನು ವಿಶೇಷವಾಗಿ ಪೂಜಿಸುತ್ತಾರೆ. 7 ಶಕ್ತಿ ಮಾತೆಯರು ರಕ್ಷಕರು, ದುಷ್ಟ ಸಂಹಾರಕ್ಕೆ, ಶಿಷ್ಟ ರಕ್ಷಣೆಗೆ ಸದಾ ಕಾಯುವವರು. ಸಪ್ತ ಮಾತೆಯರಾದ ವೀರಬ್ರಾಹ್ಮಿ, ಮಹೇಶ್ವರಿ, ಕೌಮರಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ವರಾಹಿ ಸದಾ ಭಕ್ತರನ್ನು ಕಾಯುತ್ತಾರೆ ಎಂಬ ನಂಬಿಕೆ ಇದೆ. ಈ ಸಪ್ತ ಶಕ್ತಿಗಳಲ್ಲಿ ವರಾಹಿ ಮಾತೆಯನ್ನು ವಿಶೇಷವಾಗಿ ಆರಾಧಿಸಲಾಗುತ್ತದೆ. ವರಾಹ ಮೂರ್ತಿಯ ಸ್ತ್ರೀತತ್ವವೇ ವರಾಹಿ ತಾಯಿ ಎನ್ನಲಾಗುತ್ತದೆ. ವರಹ ಮುಖ, ಕಪ್ಪು ಬಣ್ಣ, 8 ಅಭಯವರದ ಹಸ್ತ, ಶಂಖ, ಪಾಶ, ಚಕ್ರ, ತ್ರಿಶೂಲ, ಗದೆ, ಖಡ್ಗ, ಕವಚ ಆಯುಧಗಳನ್ನು ಹಿಡಿದು ತಾಯಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಕುದುರೆ, ಸಿಂಹ, ಹಾವು, ಕೋಣದಂಥ ವಾಹನಗಳ ಮೇಲೂ ವರಾಹಿ ದೇವಿ ಮೂರ್ತಿಯನ್ನು ಕಾಣಬಹುದು. ಶ್ರೀ ಲಲಿತಾ ಮಾತೆಯ ಸೈನ್ಯಾಧಿಪತಿಯಾಗಿ ಶತ್ರು ಸಂಹಾರವನ್ನು ಮಾಡಿದ್ದು ವರಾಹಿ ದೇವಿ ಎಂಬ ವರ್ಣನೆಗಳಿವೆ. ವರಾಹಿ ಮಾತೆ ಬಲ, ಧೈರ್ಯ, ನಿರ್ಭಯಕ್ಕೆ ಪ್ರತೀಕವಾಗಿದ್ದಾಳೆ. ಪುರಾಣಗಳಲ್ಲಿ ತಿಳಿಸಿರುವಂತೆ ವರಾಹಿ ದೇವಿಯು ಅಂಧಕಾಸುರ, ರಕ್ತ ಬೀಜಾಸುರನಂತಹ ರಾಕ್ಷಸರನ್ನು ಸಂಹಾರ ಮಾಡಿರೋದಾಗಿ ತಿಳಿಯಬಹುದು. ಯಂತ್ರ ತಂತ್ರ ಹಾಕುವವರು ವರಾಹಿ ಮಾತೆ ಆರಾಧನೆಯನ್ನು ಹೆಚ್ಚಾಗಿ ಮಾಡುತ್ತಾರೆ. ನಮ್ಮ ದೇಶದಲ್ಲಿ ವರಾಹಿ ಮಾತೆಗೆಂದೇ ಪ್ರತ್ಯೇಕ ಆಲಯಗಳು ಒಡಿಶಾದ ಚೌರಾಸಿ, ವಾರಣಾಸಿ, ಮೈಲಾಪುರದಲ್ಲಿ ಇದೆ. ತಮಿಳುನಾಡಿನ ತಂಜಾವೂರಿನಲ್ಲಿರೋ ಬೃಹದೇಶ್ವರ ದೇವಸ್ಥಾನದ ದೊಡ್ಡ ಆವರಣದಲ್ಲೂ ವರಾಹಿ ಆಲಯವಿದೆ. ಇದಲ್ಲದೆ ಬೆಂಗಳೂರಲ್ಲಿರೋ ಮಲ್ಲೇಶ್ವರಂನಲ್ಲಿಯೂ ವರಾಹಿ ದೇವಸ್ಥಾನವಿದೆ. ವರಾಹಿ ಮಾತೆಯ ಆರಾಧನೆಯಿಂದ ಶತ್ರುನಾಶ, ಕಾರ್ಯಸಿದ್ಧಿ, ಜ್ಞಾನ ಲಭಿಸುತ್ತದೆ. ಯಾವುದೇ ಕೆಲಸ ಆಗಬೇಕಾದರೂ ವರಾಹಿ ಮಂತ್ರ ಭಕ್ತಿಯಿಂದ ಪಠಿಸಿದರೆ ಸಾಕು, ಆ ಕೆಲಸ ನೆರವೇರುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ವರಾಹಿ ಅಮ್ಮನನ್ನು ರಾತ್ರಿ ಹೊತ್ತು ಆರಾಧಿಸುವುದರಿಂದ ಹೆಚ್ಚು ಪ್ರತಿಫಲ ಪಡೆಯಬಹುದು ಎಂದು ಆಧ್ಯಾತ್ಮಿಕ ಚಿಂತಕರು ಹೇಳುತ್ತಾರೆ. ಇನ್ನು ವರ್ಷದಲ್ಲಿ ಆಚರಿಸುವ 4 ನವರಾತ್ರಿಗಳಲ್ಲಿ ವರಾಹಿ ನವರಾತ್ರಿಯೂ ಸಹ ತುಂಬ ಶ್ರೇಷ್ಠವಾದದ್ದು. ವರಾಹಿ ನವರಾತ್ರಿಯನ್ನು ಆಷಾಢ ಮಾಸದಲ್ಲಿ ಆಚರಿಸಲಾಗುತ್ತದೆ. 9 ದಿನಗಳು ವರಾಹಿ ಮಾತೆಗೆ ವಿಶೇಷ ಅಲಂಕಾರಗಳ ಮೂಲಕ ವರಾಹಿ ಉತ್ಸವವನ್ನು ಆಚರಿಸಲಾಗುತ್ತದೆ. ದೇಶದಲ್ಲಿರೋ ವರಾಹಿ ದೇವಸ್ಥಾನಗಳಲ್ಲಿ 9 ದಿನ ಹಗಲು ರಾತ್ರಿ ವಿಶೇಷ ಪೂಜೆಗಳು ನೆರವೇರುತ್ತದೆ. ಮಂಗಳವಾರ, ಪಂಚಮಿ, ಪೌರ್ಣಮಿ ದಿನ ವರಾಹಿ ಮಾತೆಯನ್ನು ಪೂಜಿಸಿದರೆ ದೇವಿ ಆಶೀರ್ವಾದ ಸದಾ ಇರುತ್ತೆ ಎಂಬ ನಂಬಿಕೆಯೂ ಇದೆ. ವರಾಹಿ ಮಂತ್ರ ತುಂಬ ಪವರ್ಫುಲ್. ಕೆಲಸಗಳಲ್ಲಿ ಅಡೆತಡೆ ಇದ್ದರೆ, ಕೋರ್ಟು ಕಚೇರಿ ಸಮಸ್ಯೆಗಳು, ಭೂ ಸಮಸ್ಯೆ, ಆರೋಗ್ಯ ತೊಂದರೆ, ಯಾವುದೇ ಕಷ್ಟಗಳಿದ್ದರೂ ತಾಯಿಯ ಒಂದು ಮಂತ್ರ ಪಠನೆಯಿಂದ ಮಾಯವಾಗುತ್ತೆ ಎನ್ನಲಾಗುತ್ತದೆ. ರಾತ್ರಿ ಮಲಗುವಾಗ, ಬೆಳಗ್ಗೆ ಎದ್ದ ಕೂಡಲೇ ಶಕ್ತಿಪ್ರದವಾದ ವರಾಹಿ ಮಂತ್ರವನ್ನು ಪಠಿಸಿದರೆ ಕಾರ್ಯಸಿದ್ಧಿ ಆಗೇ ಆಗುತ್ತದೆ. ಆ ಪವರ್ಫುಲ್ ಮಂತ್ರ ಯಾವುದು ಅಂತ ನೋಡೋಣ. ಓಂ ನರ್ಪವಿಯೇ ನಮಃ ಎಂದು 9 ಬಾರಿ ಅಥವಾ 11 ಬಾರಿ, ಇಲ್ಲದಿದ್ದರೆ 21 ಬಾರಿ ತಾಯಿಯನ್ನು ನೆನಪಿಸಿಕೊಂಡು ಪಠಿಸಿದರೆ ನಿಮ್ಮ ಎಲ್ಲ ಕೆಲಸಗಳು ಸಕ್ರಮವಾಗಿ ನಡೆಯುತ್ತದೆ. ನರ್ಪವಿ ಎಂದರೆ ಎಲ್ಲ ಕೆಲಸಗಳಲ್ಲೂ ಜಯ ನೀಡುವವಳು ಎಂದರ್ಥ. ಓಂ ನರ್ಪವಿಯೇ ನಮಃ ಎಂದು ಪಠಿಸೋದ್ರಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತದೆ. ವರಾಹಿ ಮಂತ್ರವನ್ನು ಜಪಿಸಲು ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳೂ ಇಲ್ಲ, ಹಾಗೆ ಸಮಯವೂ ಇಲ್ಲ. ನೀವು ಕೂತಲ್ಲಿಯೇ, ನಿದ್ರೆ ಎದ್ದಾಗ, ಹಾಸಿಗೆ ಮೇಲೆಯೂ ತಾಯಿಯ ಮಂತ್ರವನ್ನು ಹೇಳಬಹುದು. ಶ್ರದ್ಧೆ, ಭಕ್ತಿಯಿಂದ ವರಾಹಿ ಮಾತೆಯನ್ನು ಪೂಜಿಸಿದರೆ ಎಲ್ಲ ಪ್ರತಿಫಲ ನೀವು ಪಡೆಯಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.